ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಫೆಬ್ರವರಿ 16, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ನೋಡುವಂಥದ್ದಾದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಯಾಕ್ಟ್ ಸಮಿಟ್ 2026 ಬಿಗಿನ್ಸ್ ಟುಡೇ, ಮೋದಿ ಟು ಇನಾಗ್ರೇಟ್ ಅನ್ ಇಂಡಿಯಾ AI ಎಕ್ಸ್ಪೋ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಆಸ್ಪೆಕ್ಟ್ ಹಾಗೂ GS ಪೇಪರ್ 3 ಅಂತ ಬಂದಾಗ ಪ್ರಸ್ತುತವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಚಾಲೆಂಜಸ್ ನಡಿನಲ್ಲೂ ಕನ್ಸಿಡರ್ ಮಾಡ್ಬೋದು. 2026 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಯಾಕ್ಟ್ ಸಮಿಟನ್ನು ಭಾರತ ಹೋಸ್ಟ್ ಮಾಡಲಿದೆ. ಫೆಬ್ರವರಿ 16 to 20 ತನೂ ಈ ಒಂದು ಸಮಿಟ್ ನಡೆಯಲಿದೆ ಅಂತಲೇ ಹೇಳ್ಬೋದು. ಫಾರ್ ದ ಫಸ್ಟ್ ಟೈಮ್ ಗ್ಲೋಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗವರ್ನೆನ್ಸ್ ಸಮಿಟ್ ಇವತ್ತು ಗ್ಲೋಬಲ್ ಸೌತಲ್ಲಿ ನಡೀತಾ ಇದೆ. ಅಂದರೆ ಡೆವಲಪಿಂಗ್ ನೇಷನ್ಸ್ಗಳ ಒಂದು ಪ್ರತಿನಿಧಿ ಆಗಿರತಕ್ಕಂತಹ ಭಾರತದ ಅಡಿನಲ್ಲಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಎಮರ್ಜಿಂಗ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಒಂದು ಫ್ರೇಮ್ವರ್ಕ್ ಅನ್ನು ತರಲಿಕ್ಕೆ, ರೂಲ್ಸ್ ಅನ್ನು ಫ್ರೇಮ್ ಮಾಡ್ಲಿಕ್ಕಂತಾನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಯಾಕ್ಟ್ ಸಮಿಟ್ ಅನ್ನು ಭಾರತ ಹೋಸ್ಟ್ ಮಾಡ್ತಾ ಇದೆ. ಈ ಒಂದು ಸಮಿಟ್ ನಡಿಯಲ್ಲಿ ಮೇಜರ್ ಟೆಕ್ನಾಲಜಿ ಲೀಡರ್ಸ್ಗಳು ಸಹ ಪಾರ್ಟಿಸಿಪೇಷನ್ ಅನ್ನು ಮಾಡ್ತಾ ಇದ್ದಾರೆ. ಗೂಗಲ್, ಓಪನ್ AI, ಡೀಪ್ ಮೈಂಡ್ ಹಾಗೂ ಮೈಕ್ರೋಸಾಫ್ಟ್ನ CEOಗಳ ಪಾರ್ಟಿಸಿಪೇಷನ್ ಅನ್ನು ನೋಡ್ಬೋದು. UN ಸೆಕ್ರೆಟರಿ ಜನರಲ್ ಅವರ ಪಾರ್ಟಿಸಿಪೇಷನ್ ಆಗಿರ್ಬೋದು. ಸೌತ್ ಆಫ್ರಿಕಾ, ಯುರೋಪ್, ಆಫ್ರಿಕಾ ಹಾಗೂ ಸೌತ್ ಏಷ್ಯಾದಿಂದ ಬರ್ತಾ ಇರತಕ್ಕಂಥ ಇಂಪಾರ್ಟೆಂಟ್ ಲೀಡರ್ಸ್ಗಳ ಒಂದು ಪಾರ್ಟಿಸಿಪೇಷನನ್ನು ಸಹ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೆಗ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಈ ಮೊದಲು 3 ಸಮಿಟ್ಗಳು ನಡೆದಿದ್ದಾವೆ. ಇವಾಗ ಭಾರತದಲ್ಲಿ ನಡೀತಾ ಇರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಯಾಕ್ಟ್ ಸಮಿಟ್ 4th ಸಮಿಟ್ ಅಂತ ಅನಿಸ್ಕೊಳ್ಳುತ್ತೆ. ಈ ಮೊದಲು ನಡೆದಿರುವಂಥ ಸಮಿಟ್ ನಡಿನಲ್ಲಿ ಹೋಸ್ಟ್ ಮಾಡಿರ್ತಕ್ಕಂಥ ಎಂಟಿಟೀಸ್ಗಳಂತಂದರೆ ಯುನೈಟೆಡ್ ಕಿಂಗ್ಡಮ್, ಸೌತ್ ಕೊರಿಯಾ ಹಾಗೂ ಫ್ರಾನ್ಸ್ ಅಂತ ನೋಡ್ಬೋದು. ಇವೆಲ್ಲವೂ ಸಹ ಡೆವಲಪ್ಡ್ ನೇಷನ್ಸ್ನ ಹಂತದಲ್ಲೇ ಕಂಡು ಬರ್ತವೆ. ಇವಾಗ ಭಾರತ 4th ಸಮಿಟನ್ನು ಹೋಸ್ಟ್ ಮಾಡ್ತಾ ಇದೆಯಲ್ಲ, ಇಲ್ಲಿ ಕೇವಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ರೆಗ್ಯುಲೇಷನ್ ಮಾಡಲಿಕ್ಕೆ ಅಥವಾ ಸೇಫ್ಟಿಗೆ ಸಂಬಂಧಪಟ್ಟಂತೆ ಅಷ್ಟೇ ಇಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಯಾವ ರೀತಿಯಾಗಿ ಡೆವಲಪ್ ಮಾಡಬಹುದು, ಇದರಿಂದ ಬರ್ತಾ ಇರುವಂತಹ ಒಂದು ಬೆನಿಫಿಟನ್ನು ಎಲ್ಲರೂ ಯಾವ ರೀತಿಯಾಗಿ ಶೇರ್ ಮಾಡ್ಕೋಬೋದು, ಅಂದರೆ ಈಕ್ವಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಫೋಕಸನ್ನು ಮಾಡಲಿದೆ ಅಂತ ಹೇಳ್ಬೋದು. ನಾವು ಕೇವಲ ರಿಸ್ಕ್ ಕಂಟ್ರೋಲ್ ಅಂತ ಅಷ್ಟೇ ಮಾಡ್ತಾ ಇಲ್ಲ, ಯಾವ ರೀತಿಯಾಗಿ ಬೆನಿಫಿಟನ್ನು ಪಡೆದುಕೊಳ್ಬೋದು ಅನ್ನುವಂಥ ಡಿಸ್ಕಷನನ್ನು ಸಹ ಇಲ್ಲಿ ಮಾಡ್ತಾ ಇದೀವಿ ಅಂತ ಹೇಳ್ಬೋದು. ಈ ಒಂದು ಸಮಿಟಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಸೇಫ್ಟಿ ಹಾಗೂ ರೆಗ್ಯುಲೇಷನ್ಸನ್ನು ತರುವಂಥದ್ದು. ಕೆಲವೊಂದಿಷ್ಟು ಸರ್ತಿ ನಾವು ಮಿಸ್ ಇನ್ಫಾರ್ಮೇಷನ್ ನೋಡ್ತೇವೆ, ಅದರಲ್ಲೂ ಎಲೆಕ್ಷನ್ ಹಂತದಲ್ಲಿ ನಾವು ಮಿಸ್ ಇನ್ಫಾರ್ಮೇಷನ್ ಜಾಸ್ತಿ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗೂ ಸರಿಯಾದಂಥ ಒಂದು ಲಯಬಿಲಿಟಿ ಫ್ರೇಮ್ವರ್ಕನ್ನು ಸಹ ತರೋದು ಇಂಪಾರ್ಟೆಂಟ್ ಆಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಏನಾದರೂ ತೊಂದರೆ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಲಯಬಿಲಿಟಿ ಫ್ರೇಮ್ವರ್ಕ್ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಯಾವ ರೀತಿ ಅಂತ ರಿಸ್ಕ್ ಇದೆ, ಅದನ್ನು ಯಾವ ರೀತಿಯಾಗಿ ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಾಗೂ ಡೆವಲಪ್ಮೆಂಟ್ ಆ್ಯಂಡ್ ಇನ್ಕ್ಲೂಷನ್ ಆಧಾರದ ಮೇಲೆ ಯಾವ ರೀತಿಯಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಸೆಕ್ಟರ್ ವೈಸ್ ಸಹಕಾರಿ ಆಗುತ್ತೆ. ಹೆಲ್ತ್ ಸೆಕ್ಟರ್ ಅಂತ ತೆಗೆದುಕೊಳ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು. ಯಾವ ರೀತಿಯಾಗಿ ಒಂದು ಲೋಕಲ್ ಲ್ಯಾಂಗ್ವೇಜ್ ನಡಿನಲ್ಲಿ ಹೆಚ್ಚು ಇನ್ಫಾರ್ಮೇಷನ್ಸನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಲ್ವಾ. ನಾನ್ ಇಂಗ್ಲೀಷ್ ಪಾಪ್ಯುಲೇಷನ್ ಇರ್ತಾರಲ್ಲ, ಅಂದರೆ ಇಂಗ್ಲೀಷ್ ಮಾತಾಡದಿರ್ತಕ್ಕಂಥ ಜನರಿಗೆ ಬೇಕಾಗಿರುವಂಥ ಒಂದು ಮಾಹಿತಿಯನ್ನು ಒದಗಿಸಿರೋದ್ರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ರೀತಿಯಾಗಿ ಸಹಕಾರಿ ಆಗುತ್ತೆ ಅನ್ನೋದನ್ನೇ ಗಮನಿಸ್ಬೋದು. ಜೊತೆಗೆ ಅಫೋರ್ಡೆಬಲ್ ಆಗಿರ್ತಕ್ಕಂಥ ಒಂದು ಎಕ್ಸೆಸಿಬಿಲಿಟಿಯನ್ನು ಎನ್ಶೋರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಸ್ಕಷನನ್ನು ಮಾಡಲಿದ್ದಾರೆ. ಗ್ಲೋಬಲ್ ಗವರ್ನೆನ್ಸ್ ಆಸ್ಪೆಕ್ಟ್ ಅಂತ ಬಂದಾಗ ಒಂದು ಸ್ಟ್ಯಾಂಡರ್ಡನ್ನು ಸೆಟಪ್ ಮಾಡುವಂಥದ್ದು, ಡೇಟಾ ಸಂಬಂಧಪಟ್ಟಂತೆ ಇಶ್ಯೂಸ್ಗಳಿರುತ್ತೆ, ಡೇಟಾ ಸವರ್ನಿಟಿ ಆಧಾರದ ಮೇಲೆ ಹಾಗೂ ಪಬ್ಲಿಕ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಇಶ್ಯೂವನ್ನು ಅಡ್ರೆಸ್ ಮಾಡುವಂಥ ಹಂತದಲ್ಲಿ ಮೊದಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಇನ್ಫ್ರಾಸ್ಟ್ರಕ್ಚರನ್ನು ಒಂದು ರಾಷ್ಟ್ರ ಹೊಂದಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಡಿಸ್ಕಷನನ್ನು ಮಾಡಿದ್ದೀವಿ. ಇವಾಗ ಪ್ರಸ್ತುತವಾಗಿ ಭಾರತ ಗ್ಲೋಬಲ್ ಸೌತ್ನ ಒಂದು ರಿಪ್ರೆಸೆಂಟೇಟಿವ್ ಆಗಿದೆ ಅಲ್ವಾ. ಈ ಒಂದು ಹಂತದಲ್ಲಿ ಗ್ಲೋಬಲ್ ಸೌತ್ನ ಫೋಕಸ್ ಯಾವ ರೀತಿಯಾಗಿರುತ್ತೆ, ಡೆವಲಪ್ಮೆಂಟ್ ಯೂಸ್ನ ಆಧಾರದ ಮೇಲೆ ಹೇಳುವಂಥದ್ದಾಗಿರ್ಬೋದು. ಅಫೋರ್ಡೆಬಿಲಿಟಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಮಾರ್ಕನ್ನು ಇದು ಕ್ರಿಯೇಟ್ ಮಾಡುತ್ತೆ. ಎಮರ್ಜಿಂಗ್ ಎಕನಾಮೀಸ್ಗೆ ಬೇಕಾಗುವಂಥ ಒಂದು ಸೊಲ್ಯೂಷನ್ಸನ್ನು ಇದು ಕೊಡುತ್ತೆ ಅಂತ ಹೇಳ್ಬೋದು. ವೆಸ್ಟರ್ನ್ ಲೆವೆಲಲ್ಲಿರುವಂಥ ಫೋಕಸ್ ಜನರಲಿ ಏನಾಗುತ್ತೆ ಅಂತಂದರೆ, ಅವರು ಒಂದು ಎಕ್ಸಿಸ್ಟೆನ್ಷಿಯಲ್ ರಿಸ್ಕ್ಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡ್ತಾರೆ. ಡೆವಲಪ್ಮೆಂಟಲ್ ಯೂಸನ್ನು ಹೊರತುಪಡಿಸಿ ಪ್ರಸ್ತುತವಾಗಿರ್ತಕ್ಕಂಥ ರಿಸ್ಕ್ನ ಆಧಾರದ ಮೇಲೆ ಅವರು ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಹೋಗ್ತಾ ಇರುವಂಥದ್ದಾಗಿರ್ಬೋದು. ಅಂದರೆ ಅಡ್ವಾನ್ಸ್ಡ್ ಎಕಾನಮೀಸ್ಗಳ ಒಂದು ಪರ್ಸ್ಪೆಕ್ಟಿವ್, ಡೆವಲಪ್ಡ್ ನೇಷನ್ಸ್ಗಳ ಒಂದು ಪರ್ಸ್ಪೆಕ್ಟಿವ್ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಭಾರತ ಈ ಒಂದು ಸಮಿಟನ್ನು ಹೋಸ್ಟ್ ಮಾಡ್ತಾ ಇರೋದ್ರಿಂದ ಗ್ಲೋಬಲ್ ಸೌತ್ನ ಪರ್ಸ್ಪೆಕ್ಟಿವ್ ಜಾಸ್ತಿ ಫ್ರೇಮ್ವರ್ಕ್ ನಡಿನಲ್ಲಿ ಇನ್ಕ್ಲೂಡ್ ಆಗಲಿದೆ ಅಂತಲೇ ಹೇಳ್ಬೋದು. ಫ್ಯೂಚರ್ ಡೇಸಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಟ್ರೀಟಿಗಳು ಏನಾದರೂ ಆಗ್ತಾ ಇದ್ದರೆ, ಡಿಜಿಟಲ್ ಟ್ರೇಡ್ ರೂಲನ್ನು ಏನಾದರೂ ತರ್ತಾ ಇದ್ದರೆ, ಟೆಕ್ನಾಲಜಿ ಎಕ್ಸೆಸ್ಗೆ ಸಂಬಂಧಪಟ್ಟಂತೆ ಏನಾದರೂ ನಾರ್ಮ್ಸನ್ನು ತರ್ತಾ ಇದ್ದರೆ, ಈ ಒಂದು ಸಮಿಟಲ್ಲಿರ್ತಕ್ಕಂತಹ ರೆಗ್ಯುಲೇಷನ್ಸ್ಗಳು ಬೇಸಿಸ್ ಆಗ್ತವೆ ಅಂತಲೇ ಹೇಳ್ಬೋದು. ಅಂದರೆ ಫ್ಯೂಚರಿಸ್ಟಿಕ್ ಆಗಿರುವಂಥ ಆಸ್ಪೆಕ್ಟ್ ಅಂತ ಬಂದಾಗ ಈ ಒಂದು ಸಮಿಟಿಂದ ಬರ್ತಾ ಇರುವಂಥ ಔಟ್ಕಮ್ಮು ಸಹಕಾರಿ ಆಗಲಿದೆ ಅಥವಾ ಇನ್ಫ್ಲುಯೆನ್ಸನ್ನು ಮಾಡ್ತವೆ ಅಂತಲೇ ಗಮನಿಸ್ಬೋದು. ಭಾರತ ಈ ಒಂದು ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡೋದ್ರ ಮುಖಾಂತರ
ಟೆಕ್ನಾಲಜಿ ಕ್ರಿಯೇಟರ್ ಹಾಗೂ ಟೆಕ್ನಾಲಜಿ ಯೂಸರ್ಸ್ಗಳ ಮಧ್ಯೆ ಒಂದು ಬ್ರಿಡ್ಜನ್ನು ಕ್ರಿಯೇಟ್ ಮಾಡ್ತಾ ಇದೆ. ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಡಿಪ್ಲೊಮ್ಯಾಸಿಯನ್ನು ನಾವು ಇಲ್ಲಿ ಗಮನ ಹರಿಸ್ಬೋದು. ಹಾಗೂ ಸೌತ್ ಟು ಸೌತ್ ಕೋಆಪರೇಷನ್ ಸಹ ಇದು ರಿಫ್ಲೆಕ್ಟ್ ಮಾಡ್ತಾ ಇದೆ ಅಂತ ನಮಗೆ ಕ್ಲಿಯರಾಗಿ ಗೊತ್ತಿರಲಿ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂ ಅಂತಲೇ ಹೇಳ್ಬೋದು. ಮುಂದಿನದಾಗಿ ಪೋಲ್ಸಾಪ್, ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಸ್ ಪ್ರೂವನ್ ಬಯಾಸ್ ಆನ್ ಮಾಡೆಲ್ ಕೋಡ್ ಸೀಮ್ಸ್ ಟು ಹ್ಯಾವ್ ಫೋರ್ಸ್ಡ್ ತಮಿಳ್ನಾಡ್ಸ್ ಹ್ಯಾಂಡ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಆಸ್ಪೆಕ್ಟಲ್ಲಿ, ಅದರಲ್ಲೂ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಆಗಿರ್ಬೋದು, ಫ್ರೀಬೀಸ್ ವರ್ಸಸ್ ವೆಲ್ಫೇರಿಸ್ಟಿಕ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಮೇನ್ಸಲ್ಲೂ ಸಹ ಸಹಕಾರಿಯಾಗ್ತಕ್ಕಂಥ ಇಶ್ಯೂ ಅಂತಲೇ ಹೇಳ್ಬೋದು. ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ತಮಿಳುನಾಡಲ್ಲಿರ್ತಕ್ಕಂಥ ಕಲಾಯ್ನರ್ ಮಗಳೀರ್ ಉರಿಮಾಯ್ ತಿಟ್ಟಂ ಅನ್ನುವಂತಹ ಯೋಜನೆಯಲ್ಲಿ ಪ್ರತಿ ಒಂದು ಮನೆಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ 1,000 ರೂಪಾಯಿಯನ್ನು, ಆ ಒಂದು ಮನೆಯಲ್ಲಿ ಯಾರು ಹೆಡ್ ಇರ್ತಾರಲ್ಲ ಮಹಿಳೆಯರಿಗೆ ಪರ್ಟಿಕ್ಯುಲರ್ಲಿ 1,000 ರೂಪೀಸನ್ನು ಮಂತ್ಲಿ ಬೇಸಿಸ್ ಮೇಲೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಯೋಜನೆ ಅಂತ ಹೇಳ್ಬೋದು. 2023ರಲ್ಲಿ ಸ್ಟಾರ್ಟ್ ಮಾಡಿರುವಂಥ ಈ ಒಂದು ಯೋಜನೆ ಸೆಪ್ಟೆಂಬರ್ ಮಂತ್ 2023ನಲ್ಲಿ ಸ್ಟಾರ್ಟ್ ಮಾಡಿರೋದಾಗಿ ನೋಡ್ತಾ ಇದ್ದೀವಿ. ಈ ಒಂದು ಯೋಜನೆಯಲ್ಲಿ ನಿಯರ್ಲಿ 1.31 crore ಅಷ್ಟು ಮಹಿಳೆಯರು ಬೆನಿಫಿಟನ್ನು ಪಡೆದುಕೊಳ್ತಾ ಇರೋದಾಗಿ ಗಮನ ಹರಿಸ್ಬೋದು. ಇದರಲ್ಲಿ SC ಹಾಗೂ ST ಮಹಿಳೆಯರು ಇದ್ದಾರೆ. ನಿಯರ್ಲಿ 32% ಅಷ್ಟು ಬೆನಿಫಿಟನ್ನು ಪಡೆದುಕೊಳ್ತಾ ಇದ್ದಾರೆ. ಯೋಜನೆ ನಡಿಯಲ್ಲಿರ್ತಕ್ಕಂಥ 1,000 ರೂಪೀಸನ್ನು ಇವಾಗ 5,000ಕ್ಕೆ ಹೆಚ್ಚಳ ಮಾಡಿರೋದಾಗಿ ನೋಡ್ತಾ ಇದ್ದೀವಿ. ಸೊ 5 ಮಂತಲ್ಲಿ ಕೊಡ್ತಾ ಇರತಕ್ಕಂಥ ಅಮೌಂಟನ್ನು ಈಗ ಒಂದೇ ಮಂತ್ ಕೊಡ್ತಾ ಇರುವಂಥ ಅನೌನ್ಸ್ಮೆಂಟನ್ನು ಗಮನ ಹರಿಸ್ಬೋದು. ಸೊ ಇಲ್ಲಿ ಒಂದು ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು. ರಿಸರ್ವೇಷನ್ ಇರ್ಬೋದು ಅಥವಾ ಒಂದು ಸ್ಪೆಷಲ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಏನಾದರೂ ಸ್ಕೀಮನ್ನು ಅನೌನ್ಸ್ ಮಾಡ್ತಾ ಇರ್ತಾರಲ್ಲ, ಇದು ಡೆಫಿನೆಟ್ಲಿ ಒಂದು ಅಫರ್ಮೇಟಿವ್ ಆ್ಯಕ್ಷನನ್ನು ರಿಫ್ಲೆಕ್ಟ್ ಮಾಡುತ್ತೆ ಅಲ್ವಾ. ಸೊ ಅವರನ್ನೂ ಸಹ ನಾವು ಅಪ್ಲಿಫ್ಟ್ ಮಾಡಬೇಕು, ಈಕ್ವಾಲಿಟಿಯನ್ನು ಎನ್ಶೋರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಸಹಕಾರಿಯಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂವಿಧಾನದ ತತ್ವದಲ್ಲೇ ನಾವು ನೋಡ್ತಾ ಇದ್ದೀವಿ. ಅಫರ್ಮೇಟಿವ್ ಆ್ಯಕ್ಷನ್ಗೆ ಸಂಬಂಧಪಟ್ಟಂತೆ ಸ್ಟ್ರಕ್ಚರಲ್ ಇನ್ಇಕ್ವಾಲಿಟಿಯನ್ನು ನಾವು ಹೋಗಲಾಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಯೋಜನೆ ನಡಿಯಲ್ಲಿ ಮಹಿಳೆಯರನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಗಮನ ಹರಿಸ್ಬೋದು. ಮಹಿಳೆಯರಿಗೆ ಬೇಕಾಗುವಂಥ ಒಂದು ಫಿನಾನ್ಷಿಯಲ್ ಸಪೋರ್ಟನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಜೆಂಡರ್ ಇನ್ಇಕ್ವಾಲಿಟಿಯನ್ನು ಹೋಗಲಾಡಿಸ್ಲಿಕ್ಕೆ ಹಾಗೂ ಒಂದು ಫ್ಯಾಮಿಲಿಲಿರ್ತಕ್ಕಂಥ ಫ್ಯಾಮಿಲಿ ಹೆಡ್ಗೆ ಫೋಕಸ್ ಮಾಡ್ತಾ ಇರೋದ್ರಿಂದ ಒಂದು ಎಕನಾಮಿಕ್ ಎಂಪವರ್ಮೆಂಟನ್ನು ಇದು ರಿಫ್ಲೆಕ್ಟ್ ಮಾಡುತ್ತೆ. ಅದರಲ್ಲೂ ಲಾರ್ಜ್ ಸ್ಕೇಲ್ನಲ್ಲಿ SC ಹಾಗೂ ST ಮೆಂಬರ್ಸ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ತಾ ಇರೋದ್ರಿಂದ ಜಸ್ಟಿಸನ್ನು ಸಹ ಇದು ಪ್ರೊವೈಡ್ ಮಾಡುತ್ತೆ. ಅಂದರೆ ಸೋಷಿಯಲ್ ಜಸ್ಟಿಸ್ ಡೈಮೆನ್ಷನ್ನು ಇದು ಇನ್ಕ್ಲೂಡ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು ಯೋಜನೆಯನ್ನು ಕಂಟಿನ್ಯೂಷನ್ ಮಾಡುವಂಥ ಹಂತದಲ್ಲಿ ಹೆಚ್ಚು ಅಮೌಂಟನ್ನು ಅನೌನ್ಸ್ ಮಾಡಿದ್ದಾರೆ. ಇದು ಇಲ್ಲಿ ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದೆ. ವೈ? ಬಿಕಾಸ್ ಯಾವುದೇ ಒಂದು ಯೋಜನೆ ಇದ್ದಾಗ ಅದು ವೆಲ್ಫೇರಿಕ್ ಆಸ್ಪೆಕ್ಟನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆನಾ ಅಥವಾ ವೋಟರ್ ಬೇಸನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಬೇಕಾಗ್ತಕ್ಕಂಥ ರಿಫ್ಲೆಕ್ಷನನ್ನು ಮಾಡ್ತಾ ಇದೆನಾ ಅಂತ ಅರ್ಥ ಮಾಡ್ಕೋಬೇಕು. ಎಲೆಕ್ಷನ್ ಮುಂದಿರುವಂಥ ಹಂತದಲ್ಲಿ ಸರ್ಕಾರ ಇವಾಗ ಅನ್ನೆಸೆಸರಿಲಿ ಇನ್ಕ್ರೀಸ್ ಮಾಡ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ಇದು ವೋಟರ್ ಬೇಸನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಆಗ್ತಾ ಇರುವಂಥ ಸ್ಥಿತಿಗತಿಗಳಂತ ಹೇಳ್ಬೋದು. ಇನ್ಸೆಂಟಿವ್ಸನ್ನು ಹೆಚ್ಚು ಕೊಡಬೇಕು ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ ಅಲ್ವಾ. ಕ್ಯಾಶ್ ಇನ್ಸ್ಟಾಲ್ಮೆಂಟ್ ಅಂತ ಬಂದಾಗ ಲಾರ್ಜ್ ಅಮೌಂಟಲ್ಲಿ ನಾವು ರಿಲೀಸ್ ಮಾಡಬೇಕಾಗಿರುವಂಥ ಒಂದು ಸ್ಥಿತಿಗತಿಯನ್ನು ನೋಡ್ಬೋದು. ಆಲ್ರೆಡಿ ಎಲೆಕ್ಷನ್ ಇವಾಗ ನಿಯರ್ ಇರುವಂಥ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಯಾವ ರೀತಿಯಾಗಿ ಹೇಳುತ್ತೆ? ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಬಂದಾಗ ಆರ್ಟಿಕಲ್ 324 ನಡಿನಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಒಂದು ಅಥಾರಿಟಿಯನ್ನು ಕೊಡಲಾಗುತ್ತೆ. ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನನ್ನು ಕಂಡಕ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ಅನೌನ್ಸ್ ಮಾಡ್ತಾರೆ. ಇದೊಂದು ಪವರ್ ಅಂತಲೇ ಹೇಳ್ಬೋದು. ಒಂದು ರೂಲ್ ಬುಕ್ ನಡಿನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಅದರಲ್ಲೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಒಂದು ಪವರ್ ಅಂತಲೇ ಗಮನ ಹರಿಸ್ಬೋದು. ಎಲೆಕ್ಷನ್ಗೆ ಸಂಬಂಧಿಸಿದಂಥ ಒಂದು ಡೇಟನ್ನು ಅನೌನ್ಸ್ ಮಾಡ್ತಾರಲ್ವ ಅಥವಾ ಶೆಡ್ಯೂಲನ್ನು ಅನೌನ್ಸ್ ಮಾಡಿದ ಆದಮೇಲೆ ಟಿಲ್ ರಿಸಲ್ಟ್ ಡಿಕ್ಲೇರ್ ಆಗೋ ತನೂ ಒಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬಿದ್ದ ಆದಮೇಲೆ ಯಾವುದೇ ರೀತಿಯಾಗಿ ಹೊಸದಾಗಿರ್ತಕ್ಕಂಥ ಸ್ಕೀಮ್ಸನ್ನು ಅನೌನ್ಸ್ ಮಾಡುವಂತಿಲ್ಲ, ನ್ಯೂ ಸ್ಕೀಮನ್ನು ಯಾವುದೇ ರೀತಿಯಾಗಿ ತರುವಂತಿಲ್ಲ, ಯಾವುದೇ ರೀತಿಯಾದಂಥ ಫಿನಾನ್ಷಿಯಲ್ ಗ್ರ್ಯಾಂಟ್ಸನ್ನು ಸಹ ಪ್ರೊವೈಡ್ ಮಾಡುವಂತಿಲ್ಲ, ಹೊಸದಾಗಿರ್ತಕ್ಕಂಥ ಪ್ರಾಜೆಕ್ಟನ್ನು ತರುವಂತಿಲ್ಲ ಅಂತ ಹೇಳ್ಬೋದು. ಅಡಾಕ್ ಆಗಿರ್ತಕ್ಕಂಥ ನೇಮಕಾತಿಗಳನ್ನು ಸಹ ಮಾಡುವಂತಿಲ್ಲ, ಅಂದರೆ ಟೆಂಪ್ರರಿ ಬೇಸ್ ಮೇಲೆ ಯಾವುದೇ ರೀತಿಯಂತಹ ನೇಮಕಾತಿಯನ್ನು ಸಹ ಮಾಡುವಂತಿಲ್ಲ ಅಂತ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಹೇಳುತ್ತೆ. ಸ್ಟ್ರಿಕ್ಟ್ಲಿ ಹೇಳೋ ಪ್ರಕಾರ ಹೊಸದಾಗಿರುವಂತಹ ಯೋಜನೆ ಇಲ್ಲ, ಫಿನಾನ್ಷಿಯಲ್ ಗ್ರ್ಯಾಂಟ್ಸ್ಗಳನ್ನು ಇಲ್ಲಿ ಸ್ಟಾಪ್ ಮಾಡಲಾಗುತ್ತೆ, ಯಾವುದೇ ರೀತಿಯಾಗಿ ಪ್ರಾಮಿಸ್ ಮಾಡೋಂಗಿಲ್ಲ ಅಂತ ಹೇಳ್ಬೋದು. ಹೊಸದಾಗಿರುವಂಥ ಪ್ರಾಜೆಕ್ಟ್ಗಳನ್ನು ಲಾಂಚ್ ಮಾಡುವಂತಿಲ್ಲ, ಅಡಾಕ್ ಆಗಿರ್ತಕ್ಕಂಥ ಅಪಾಯಿಂಟ್ಮೆಂಟ್ಸ್ಗಳನ್ನು ಮಾಡುವಂತಿಲ್ಲ ಅಂತ. ಸೊ ಇವಾಗ ಪ್ರಸ್ತುತವಾಗಿ ಇರುವಂತಹ ಯೋಜನೆಯನ್ನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಒಂದು ಕಾಂಟ್ರವರ್ಷಿಯಲ್ ಕಂಡೀಷನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಲೀಗಲಿ ನಾವು ಅಬ್ಸರ್ವ್ ಮಾಡುವಂಥದ್ದಾದರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ನಡಿನಲ್ಲಿ ಮೊದಲಿರುವಂತಹ ಯೋಜನೆಯನ್ನು ಎಕ್ಸಿಸ್ಟಿಂಗ್ ಸ್ಕೀಮ್ಸನ್ನು ಅಲೋ ಮಾಡಲಿಕ್ಕೆ MCCನಲ್ಲಿ ಬಿಡ್ತಾರೆ. ಅಂದರೆ ಒಂದು ಪ್ರೊವಿಷನ್ಸ್ ಇಲ್ಲ, ಅಲ್ಲಿ ರೆಸ್ಟ್ರಿಕ್ಷನ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇರುವಂಥ ಸ್ಕೀಮ್ಸನ್ನು ಕಂಟಿನ್ಯೂ ಮಾಡಬಾರ್ದು, ಯಾವುದೇ ರೀತಿಯಾಗಿ ಹೊಸದಾಗಿರುವಂಥ ಯೋಜನೆಯನ್ನು
ರಿಸಲ್ಟ್ಗಳನ್ನು ಅನೌನ್ಸ್ ಮಾಡುವಂತಿಲ್ಲ. ಸೊ ಹಾಗಾಗಿ ಇವಾಗ ಒಂದು ಕಾಂಟ್ರವರ್ಷಿಯಲ್ ಸಿಚುವೇಶನನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಈ ಒಂದು ಅಥಾರಿಟಿಯನ್ನು ಕೊಟ್ಟಿದ್ದಾರಲ್ವಾ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್, ಇದು ಯಾವುದೇ ರೀತಿಯಾಗಿ ಒಂದು ಲಾ ಅಲ್ಲ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇದು ಲಾ ಅಂತ ಅನಿಸ್ಕೊಳ್ಳಲ್ಲ. ಆದರೆ IPC ನಡಿನಲ್ಲಿ, CRPC ನಡಿನಲ್ಲಿ, ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ನಡಿನಲ್ಲಿ ಅಥಾರಿಟಿಯನ್ನು ಪಡೆದುಕೊಳ್ಳುತ್ತೆ. ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಒಂದು ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಹಂತದಲ್ಲಿ ಯಾವ ರೀತಿಯಾಗಿ ಗವರ್ನೆನ್ಸ್ಗೆ ಅಲೌ ಮಾಡ್ತಾ ಇದ್ದಾರೆ, ಯಾವ ರೀತಿಯಂಥ ರೆಸ್ಟ್ರಿಕ್ಷನ್ಸನ್ನು ಮಾಡ್ತಾ ಇದ್ದಾರೆ, ಸೊ ಇನ್ಕನ್ಸಿಸ್ಟೆನ್ಸಿ ಇದ್ದರೆ ಅವರಿಗೆ ಪನಿಷ್ ಮಾಡುವಂಥ ಹಂತದಲ್ಲಿ ಸಪೋರ್ಟ್ ಮಾಡುವಂಥ ಲಾಗಳಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಒಂದು ಲಾ ಅಂತ ಅನಿಸ್ಕೊಳೋದಿಲ್ಲ. ಇದು ನಿಮ್ಗೆ ಕ್ಲಿಯರಾಗಿ ಗೊತ್ತಿರಲಿ. ಸೊ ಪ್ರಸ್ತುತವಾಗಿರ್ತಕ್ಕಂತಹ ಒಂದು ಚಾಲೆಂಜ್ ಅಂತಂದರೆ, ಇವಾಗ ಆಡಳಿತ ಮಾಡ್ತಾ ಇರುವಂತಹ ಸರ್ಕಾರವೇ ಮಾಡೆಲ್ ಕೋಡ್ ಆಫ್ ಕಂಡಕ್ಟಲ್ಲಿರುವಂತಹ ಪ್ರೊವಿಷನ್ಸ್ಗಳನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದೆ ಅಂತ ಹೇಳ್ಬೋದಲ್ವಾ. ವೆಲ್ಫೇರ್ ಆಧಾರದ ಮೇಲೆ, ವೆಲ್ಫೇರ್ ಪಾಲಿಸಿಗಳ ಆಧಾರದ ಮೇಲೆ ಯಾವ ರೀತಿಯಾಗಿ ಪೊಲಿಟಿಕಲ್ ಅಜೆಂಡಾವನ್ನು ಫುಲ್ಫಿಲ್ ಮಾಡ್ಕೊಳ್ಳೋದ್ರಲ್ಲಿ ಮುಂದಾಗ್ತಾ ಇದೆ. ಇದೊಂದು ಲೀಗ್ಯಾಲಿಟಿಗೆ ಸಂಬಂಧಪಟ್ಟಂತೆ ಕ್ವಶನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಎಲೆಕ್ಷನ್ ಪ್ರೊಸೆಸ್ ನಡಿಯಲ್ಲಿ ಫೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಚಾಲೆಂಜ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಈ ಒಂದು ಇಶ್ಯೂ ನಮಗೆ ಇಂಪಾರ್ಟೆಂಟ್. ಯಾಕೆಂದರೆ ಅಫರ್ಮೇಟಿವ್ ಆ್ಯಕ್ಷನ್ ಹಂತದಲ್ಲಿ ನಾವು ತಲೆ ಕೆಡಿಸ್ಕೋಬೇಕಾ, ಅಥವಾ ವೆಲ್ಫೇರಿಸ್ಟಿಕ್ ಆಸ್ಪೆಕ್ಟ್ನ ಆಧಾರದ ಮೇಲೆ ನಾವು ವರಿ ಆಗಬೇಕಾ, ಅಥವಾ ಫ್ರೀ ಬೀಸ್ ಅಂತ ಗೊತ್ತಿದ್ರೂ ಸಹ ಏನು ಮಾಡದೇ ಇರತಕ್ಕಂಥ ಸ್ಥಿತಿಗತಿಗಳಿದ್ದಾವೆ. ಇದೊಂದು ಲೀಗಲ್ ಚಾಲೆಂಜನ್ನು ಕ್ರಿಯೇಟ್ ಮಾಡಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ನಿಮಗೊಂದು ಸಿಂಪಲ್ ಕ್ವಶನನ್ನು ಕೇಳುವಂಥದ್ದಾದರೆ, ಅಫರ್ಮೇಟಿವ್ ಆ್ಯಕ್ಷನ್ಗೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿ ಯಾವ ಆರ್ಟಿಕಲ್ಸ್ಗಳು ಕನೆಕ್ಟ್ ಆಗ್ತವೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ ಬ್ರಿಡ್ಜಿಂಗ್ ಅ ಡಿವೈಡ್ ವಿತ್ ಅನ್ ಇಂಡಿಯನ್ ಸೈಂಟಿಫಿಕ್ ಸರ್ವಿಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಗವರ್ನೆನ್ಸ್ ಆಸ್ಪೆಕ್ಟ್ ಹಾಗೂ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಸ್ಪೆಕ್ಟಲ್ಲೂ ಸಹ ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಆರ್ಟಿಕಲಲ್ಲಿ ಆಥರ್ ಅವರು ಸಜೆಸ್ಟ್ ಮಾಡ್ತಾ ಇರುವಂಥದ್ದು, ಇಂಡಿಯನ್ ಸೈಂಟಿಫಿಕ್ ಸರ್ವಿಸನ್ನು ನಾವು ಯಾಕೆ ಡೆವಲಪ್ ಮಾಡಬಾರ್ದು ಅಂತ. ಇವಾಗ ನಮ್ಮ ಒಂದು ಅಡ್ಮಿನಿಸ್ಟ್ರೇಷನ್ ಸ್ಟ್ರಕ್ಚರ್ ನಡಿನಲ್ಲಿ ಸಪೋರ್ಟ್ ಮಾಡ್ಲಿಕ್ಕಂತಲೇ IAS ಪೊಸಿಷನನ್ನು ನೋಡ್ತೇವೆ, IPS ಪೊಸಿಷನನ್ನು ನೋಡ್ತೇವೆ, ಈವನ್ ಫಾರೆಸ್ಟ್ ಅಂತ ಬಂದಾಗ IFOS ಅನ್ನು ನೋಡ್ತೇವೆ. ಇದೇ ರೀತಿಯಾಗಿ ಯಾಕೆ ನಾವು ಇಂಡಿಯನ್ ಸೈಂಟಿಫಿಕ್ ಸರ್ವಿಸನ್ನು ಡೆವಲಪ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದರ ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ. ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಮಾಡೆಲ್ಸ್ಗಳನ್ನು ಸಹ ಇವರು ಕಂಪೇರ್ ಮಾಡ್ತಾ ಇದ್ದಾರೆ. ಸ್ವತಂತ್ರ ಸಿಕ್ ಆದಮೇಲೆ ನಾವು ಒಂದು ಜನರಲಿಸ್ಟಿಕ್ ಆಗಿರ್ತಕ್ಕಂಥ ಸಿವಿಲ್ ಸರ್ವಿಸ್ ಮಾಡೆಲನ್ನು ತೆಗೆದುಕೊಂಡು ಬಂದಿದ್ದೀವಿ ಅಂತ ಹೇಳ್ಬೋದು. ಆದರೆ ಪ್ರಸ್ತುತವಾಗಿರ್ತಕ್ಕಂತಹ ಚಾಲೆಂಜಸ್ಗಳು ತುಂಬ ಡಿಫ್ರೆಂಟ್ ಆಗಿದೆ. ಪಾಲಿಸಿ ಡಿಸಿಷನನ್ನು ತೆಗೆದುಕೊಳ್ತಕ್ಕಂಥ ಹಂತದಲ್ಲಿ ಸೈನ್ಸ್ ಬೇಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಅಂತ ರಿಸ್ಕನ್ನು ನಾವು ಟ್ಯಾಕಲ್ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಲಾಂಗ್ ಟರ್ಮಲ್ಲಿರ್ತಕ್ಕಂಥ ಒಂದು ಅನ್ಸರ್ಟನಿಟಿಯನ್ನು ಅಡ್ರೆಸ್ ಮಾಡಬೇಕಾಗುತ್ತೆ. ಕೇವಲ ನಾವು ಇವಾಗ ತಂದಿರುವಂಥ ಸ್ಟ್ರಕ್ಚರ್ ಮಾತ್ರ ಸಫಿಷಿಯೆಂಟ್ ಆಗೋದಿಲ್ಲ ಅಂತಲೇ ಹೇಳುವಂಥದ್ದು. ಟ್ರೆಡಿಷನಲ್ ಲೆವೆಲಲ್ಲಿ ತೆಗೆದುಕೊಂಡು ಬಂದಿರತಕ್ಕಂಥ ಒಂದು ಸಿಸ್ಟಮ್ ಯಾವ ರೀತಿಯಾಗಿ ಮಾಡರ್ನ್ ಪಾಲಿಸಿಯನ್ನು ತೆಗೆದುಕೊಳ್ತಕ್ಕಂಥ ಹಂತದಲ್ಲಿ ಸೂಟ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಬೇರೆ ಬೇರೆ ವಲಯದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸವಾಲುಗಳು ಎದುರಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂಥ ಇಶ್ಯೂನ ನೋಡಿದಾಗ ಯಾವ ರೀತಿಯಾಗಿ ನಾವು ಅನಲೈಸ್ ಮಾಡಬೇಕು, ಯಾವ ರೀತಿಯಾದಂತಹ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಕ್ಕಂತಹ ಮಾಡೆಲ್ಸ್ಗಳನ್ನು ತರಬೇಕು ಅನ್ನುವಂಥದ್ದಾಗಿರ್ಬೋದು. ಪಬ್ಲಿಕ್ ಹೆಲ್ತ್ ಅಂತ ಬಂದಾಗ ಪ್ರಸ್ತುತವಾಗಿ ಜಿನೋಮಿಕ್ಸ್ ಆಧಾರದ ಮೇಲೆ ಚಾಲೆಂಜಸ್ಗಳು ಕ್ರಿಯೇಟ್ ಆಗ್ತಾ ಇದೆ. ಇದನ್ನು ರಿಸಾಲ್ವ್ ಮಾಡಲಿಕ್ಕೆ ಎಕ್ಸ್ಪರ್ಟ್ಗಳ ಒಂದು ಅವಶ್ಯಕತೆ ಬೇಕಾಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡಿಜಿಟಲ್ ಎಕಾನಮಿ ಅಂತಲೇ ಬಂದಾಗ ಇಲ್ಲಿ ಅಲ್ಗರಿದಮ್ ರೆಗ್ಯುಲೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನ್ಯೂಕ್ಲಿಯರ್ ಸೇಫ್ಟಿ ಅಂತ ಬಂದಾಗ ಎಂಜಿನಿಯರ್ಸ್ಗಳು ಬೇಕಾಗ್ತಾರೆ, ಅಂದರೆ ರಿಸ್ಕನ್ನು ಟ್ಯಾಕಲ್ ಮಾಡುವಂಥ ಹಂತದಲ್ಲಿ. ಕೋಸ್ಟಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಅರ್ತ್ ಸಿಸ್ಟಮ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಎಕ್ಸ್ಪರ್ಟ್ಸ್ಗಳು ಬೇಕಾಗುತ್ತೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಸೊ ಯಾವ ರೀತಿಯಾಗಿ ಪ್ರೊಡಕ್ಷನನ್ನು ಮಾಡ್ತಾರೆ, ಫಾರ್ಕಾಸ್ಟಿಂಗನ್ನು ಮಾಡ್ತಕ್ಕಂಥ ಎಕ್ಸ್ಪರ್ಟ್ಸ್ಗಳ ಒಂದು ಅವಶ್ಯಕತೆ ಇದೆ. ಹಾಗಾಗಿ ಪ್ರಸ್ತುತವಾಗಿ ಒಂದು ಸೈಂಟಿಫಿಕ್ ಅಡ್ವೈಸನ್ನು ಪ್ರೊವೈಡ್ ಮಾಡ್ತಕ್ಕಂತಹ ರಿಸೋರ್ಸ್ ಇಂಪಾರ್ಟೆಂಟ್. ಸೊ ಇವಾಗ ನಾವು ಜನರಲಿಸ್ಟಿಕ್ ಆಗಿ ನೋಡ್ತಾ ಇದ್ದೀವಿ IAS IPS ಆರ್ ಫಾರೆಸ್ಟ್ ಸರ್ವಿಸ್ ಅಂತ ಬಂದಾಗ, ಅದೇ ನಾವು ಸೈಂಟಿಫಿಕ್ ಲೆವೆಲಲ್ಲಿ ಯಾವ ರೀತಿ ಅಂತ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತ ಕ್ವಶನನ್ನು ಹಾಕ್ತಾ ಇದ್ದಾರೆ. ಗ್ಲೋಬಲ್ ಲೆವೆಲಲ್ಲಿ ಅದರಲ್ಲೂ ಫ್ರಾನ್ಸ್, ಜರ್ಮನಿ, ಜಪಾನ್, UK, USA ಅಂತಹ ರಾಷ್ಟ್ರಗಳನ್ನು ನಾವು ಗಮನ ಹರಿಸೋದಾದರೆ ಡೆಡಿಕೇಟೆಡ್ ಆಗಿರ್ತಕ್ಕಂಥ ಒಂದು ಸೈಂಟಿಫಿಕ್ ಕ್ಯಾಡರ್ಸ್ಗಳನ್ನು ಅವರು ಹೊಂದಿರ್ತಾರೆ. ಇದರಿಂದಾಗಿ ಪಾಲಿಸಿ ನಡಿಯಲ್ಲಿ ಡಿಸಿಷನನ್ನು ತೆಗೆದುಕೊಳ್ತಕ್ಕಂಥ ಹಂತದಲ್ಲಿ ಪರ್ಮನೆಂಟ್ ಆಗಿರ್ತಕ್ಕಂಥ ಎಕ್ಸ್ಪರ್ಟ್ಸ್ಗಳ ಒಂದು ಸಪೋರ್ಟ್ ಸಿಕ್ಕುತ್ತೆ ಅಂತಲೇ ಹೇಳ್ಬೋದು ಅಲ್ವಾ. ಯಾವುದೇ ರೀತಿಯಾಗಿ ಪೊಲಿಟಿಕಲ್ ಎಡಿಟಿಂಗ್ ಇಲ್ಲಿ ಬರೋದಿಲ್ಲ. ವೆನ್ ಇಟ್ ಕಮ್ಸ್ ಟು ದ ರಿಸರ್ಚ್ ಪಾರ್ಟ್ ಅಂತ ಬಂದಾಗ ಇಲ್ಲಿ ಡೆಡಿಕೇಟೆಡ್ ಆಗಿರ್ತಕ್ಕಂತಹ ಎಕ್ಸ್ಪರ್ಟ್ಸ್ಗಳೇ ಇರ್ತಾರೆ. ಸೈಂಟಿಫಿಕಲಿ ಪಾಲಿಸಿಯನ್ನು ನಿರ್ಧಾರ ಮಾಡ್ತಕ್ಕಂಥ ಎಕ್ಸ್ಪರ್ಟ್ಸ್ಗಳೇ ಇರ್ತಾರೆ. ಅವರು ಟ್ರಾನ್ಸ್ಪರೆಂಟ್ ಆಗಿ ಒಂದು ಅಡ್ವೈಸನ್ನು ಸಹ ಮಾಡ್ಬೋದು. ಟೆಕ್ನಿಕಲ್ ಒಪಿನಿಯನನ್ನು ಪ್ರೊವೈಡ್ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ. ಹಾಗೂ ಇಲ್ಲಿ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಕಡಿಮೆ ಇರುತ್ತೆ ಅನ್ನೋದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಾರತದಲ್ಲಿ ಒಂದು ಸ್ಟ್ರಕ್ಚರಲ್ ಗ್ಯಾಪ್ ಇದೆ ಅಂತಲೇ ಐಡೆಂಟಿಫೈ ಮಾಡ್ತಾ ಇದ್ದಾರೆ.
ಸೊ ಇಲ್ಲಿ ಒಂದು ಸೈಂಟಿಫಿಕ್ ಲೆವೆಲಲ್ಲಿ ಅಡ್ವೈಸ್ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಅಥವಾ ನಮ್ಮ ಒಂದು ಆಡಳಿತದ ನಡಿನಲ್ಲಿ ಎಕ್ಸ್ಪರ್ಟ್ಸ್ಗಳ ಒಂದು ಕೊರತೆ ಇದೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಬಿಕಾಸ್ ಶಾರ್ಟ್ ಟರ್ಮಲ್ಲಿ ನಾವು ಪಾಲಿಸಿಯನ್ನು ತೆಗೆದುಕೊಳ್ಳೋದಾಗಲಿ ಅಥವಾ ಶಾರ್ಟ್ ಟರ್ಮಲ್ಲಿ ಇರುವಂಥ ಸಿಚುವೇಶನ್ಸನ್ನು ಐಡೆಂಟಿಫೈ ಮಾಡೋದ್ರ ಬದಲಾಗಿ ಲಾಂಗ್ ಟರ್ಮಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ರೆಕ್ಟಿಫೈ ಮಾಡಲಿಕ್ಕೆ ಎಕ್ಸ್ಪರ್ಟ್ಸ್ಗಳ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರಸ್ತುತವಾಗಿ ನಾವು ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ಸನ್ನು ನೋಡ್ತಾ ಇದ್ದೀವಲ್ವಾ, ಸೊ ಇದರಿಂದ ರಿಸ್ಕ್ ಜಾಸ್ತಿ. ಶಾರ್ಟ್ ಟರ್ಮಲ್ಲಿ ನಾವು ಪಾಲಿಸಿನ ತೆಗೆದುಕೊಳ್ತಾ ಇರೋದ್ರಿಂದ ರಿಸ್ಕ್ ಜಾಸ್ತಿ ಆಗುತ್ತೆ. ಆದರೆ ಎಕ್ಸ್ಪರ್ಟ್ಸ್ಗಳು ಏನು ಮಾಡ್ತಾರೆ, ಕಂಪ್ಲೀಟ್ ಆಗಿ ಒಂದು ಸಿಚುವೇಶನನ್ನು ಅನಲೈಸ್ ಮಾಡ್ತಾರೆ. ಹಾಗಾಗಿ ಒಂದು ಸೊಲ್ಯೂಷನ್ ಏನಿದೆ ಅಂತಂದರೆ ಇಂಡಿಯನ್ ಸೈಂಟಿಫಿಕ್ ಸರ್ವಿಸಸನ್ನು ಪ್ರೊವೈಡ್ ಮಾಡಬೇಕು ಅಂತ. ಇವಾಗ ಹೇಗೆ IAS ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಒಂದು ಕಾಂಪಿಟೇಟಿವ್ ಆಗಿರ್ತಕ್ಕಂಥ ಸೆಲೆಕ್ಷನನ್ನು ಮಾಡ್ಬೋದಲ್ವಾ, ಸರಿಯಾದಂಥ ಒಂದು ಪೋಸ್ಟಿಂಗನ್ನು ಪ್ರೊವೈಡ್ ಮಾಡ್ಬೋದಲ್ವಾ. ಸೊ ಇದರಿಂದ ಪೋಸ್ಟಿಂಗ್ ಮಾಡಿದಾದಮೇಲೆ ಅವರ ಒಂದು ಟೆನ್ಯೂರು ಸಹ ಇಂಡಿಪೆಂಡೆಂಟ್ ಆಗಿರುತ್ತೆ. ಯಾವುದೇ ರೀತಿಯಂಥ ಇನ್ಫ್ಲೂಯೆನ್ಸ್ನ ಆಧಾರದ ಮೇಲೆ ಅವ್ರು ವರ್ಕ್ ಮಾಡಲ್ಲ. ಪ್ರಸ್ತುತವಾಗಿ ರಿಸ್ಕನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗಿಲ್ಲ ಅನ್ನುವಂಥ ಸ್ಥಿತಿಗತಿ ಇದ್ದಾಗ ಹೆಚ್ಚಾಗಿ ಔಟ್ಸೋರ್ಸಿಂಗ್ ಮಾಡ್ತಾ ಇರುವಂಥದ್ದನ್ನೇ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಪರ್ಮನೆಂಟ್ ಆಗಿರ್ತಕ್ಕಂಥ ಒಂದು ಎಕ್ಸ್ಪರ್ಟ್ಸ್ಗಳು ನಮ್ಗೆ ಇಲ್ಲಿ ಸಿಕ್ಬಿಡ್ತಾರಲ್ವಾ. ಪ್ರಸ್ತುತವಾಗಿರ್ತಕ್ಕಂತಹ ಒಂದು ಗವರ್ನೆನ್ಸ್ ಸ್ಟ್ರಕ್ಚರ್ ಯಾವ ರೀತಿಯಾಗಿದೆ ಅಂತಂದರೆ, ಪಾಲಿಸಿ ಡಿಸಿಷನನ್ನು ತೆಗೆದುಕೊಳ್ತಕ್ಕಂಥ ಹಂತದಲ್ಲಿ ಅಡ್ಮಿನಿಸ್ಟ್ರೇಟರ್ಸ್ಗಳು ಏನು ಮಾಡ್ತಾರೆ, ಎಕ್ಸ್ಪರ್ಟ್ಗಳ ಒಂದು ಕನ್ಸಲ್ಟೇಷನನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ನಿರ್ಧಾರವನ್ನು ಕೈಗೊಳ್ತಾರೆ. ಅದೇ ನಾವು ಇಂಡಿಯನ್ ಸೈಂಟಿಫಿಕ್ ಸರ್ವಿಸಸನ್ನು ಡೆವಲಪ್ ಮಾಡೋದ್ರ ಮುಖಾಂತರ ಅಡ್ಮಿನಿಸ್ಟ್ರೇಟರ್ಸ್ಗಳು ಪ್ಲಸ್ ಸೈಂಟಿಸ್ಟ್ಗಳು ಎಲ್ಲರೂ ಸೇರಿಬಿಟ್ಟು ಒಂದು ಸರಿಯಾದಂಥ ಎವಿಡೆನ್ಸ್ ಬೇಸ್ಡ್ ಡಾಕ್ಯುಮೆಂಟೇಷನನ್ನು ಮಾಡ್ಬೋದು. ಆ ಒಂದು ಎವಿಡೆನ್ಸ್ನ ಮುಖಾಂತರ ನಿರ್ಧಾರವನ್ನು ಕೈಗೊಳ್ಳಬಹುದು ಅಲ್ವಾ. ಇದರ ಮುಖಾಂತರ ಲಾಂಗ್ ಟರ್ಮಲ್ಲಿ ಬೇಕಾಗಿರುವಂಥ ಒಂದು ಸಪೋರ್ಟನ್ನು ಪ್ರೊವೈಡ್ ಮಾಡ್ಬೋದು. ನಾಲೆಜ್ ಬೇಸ್ಡ್ ಅಡ್ಮಿನಿಸ್ಟ್ರೇಷನನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇವಾಗ ಪ್ರಸ್ತುತವಾಗಿ ರೂಲ್ ಬೇಸ್ಡ್ ಅಡ್ಮಿನಿಸ್ಟ್ರೇಷನನ್ನು ಮಾಡ್ತಾ ಇದ್ದೀವಿ. ನಾಲೆಜ್ ಬೇಸ್ಡ್ ಅಡ್ಮಿನಿಸ್ಟ್ರೇಷನ್ಗೆ ನಾವು ಶಿಫ್ಟ್ ಆಗಬೇಕು ಅನ್ನುವಂಥದ್ದಾಗಿ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಪೊಟೆನ್ಷಿಯಾಲಿಟಿ ಏನಿದೆ ಅಂತಂದರೆ ಅಡ್ಹಾಕ್ ಕಮಿಟಿಯ ಒಂದು ಡಿಪೆಂಡೆನ್ಸಿ ಆಟೋಮೆಟಿಕ್ಲಿ ರೆಡ್ಯೂಸ್ ಆಗುತ್ತೆ ಅನ್ನೋದನ್ನು ಗಮನಿಸ್ಬೋದು. ರೆಗ್ಯುಲೇಟರಿ ಕ್ರೆಡಿಬಿಲಿಟಿನೂ ಸಹ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಬೆಟರ್ ಆಗಿ ನಾವು ಪಾಲಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಆರ್ಥಿಕವಾಗಿಯೂ ಸಹ ಒಂದು ಸ್ಟೆಬಿಲಿಟಿಯನ್ನು ತರುತ್ತೆ. ಯಾವ ರೀತಿಯಾಗಿ ಪ್ಲಾನಿಂಗನ್ನು ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಎನ್ವಿರಾನ್ಮೆಂಟಲ್ ಚಾಲೆಂಜಸ್ ಅಂತ ಯಾವ ರೀತಿಯಾಗಿರುತ್ತೆ, ಇವೆಲ್ಲವನ್ನು ಟ್ಯಾಕಲ್ ಮಾಡಲಿಕ್ಕೆ ಸಹಕಾರಿ ಆಗುವಂಥದ್ದು. ಡೆಮೋಕ್ರೆಟಿಕಲಿ ಅಂತ ನೋಡಿದಾಗ ಒಂದು ಟ್ರಾನ್ಸ್ಪರೆನ್ಸಿಯನ್ನು ಸಹ ತರುತ್ತೆ, ಅಕೌಂಟಬಿಲಿಟಿನೂ ಸಹ ಎನ್ಶೋರ್ ಮಾಡುತ್ತೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ದೇರ್ ಆರ್ ಸಮ್ ಚಾಲೆಂಜಸ್. ಫಾರ್ ಎಕ್ಸಾಂಪಲ್ ಇವಾಗ ಪೊಲಿಟಿಕಲ್ ಡಿಸ್ಕಂಫರ್ಟನ್ನು ಇದು ಕ್ರಿಯೇಟ್ ಮಾಡುತ್ತೆ. ಬಟ್ ಇಲ್ಲಿ ಒಂದು ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂತಹ ಡಿಸಿಷನ್ನ ತೆಗೆದುಕೊಳ್ಳೋದು ಇಂಪಾರ್ಟೆಂಟ್. ಬಿಕಾಸ್ ಪಾಲಿಸಿ ಪ್ರಯಾರಿಟಿ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಒಂದು ನ್ಯೂಟ್ರಾಲಿಟಿಯನ್ನು ತರೋದು ಉತ್ತಮ ಅನ್ನುವಂಥದ್ದನ್ನು ಆ ಥರವರು ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇದೊಂದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಇಂಡಿಯನ್ ಸೈಂಟಿಫಿಕ್ ಸರ್ವಿಸಸನ್ನು ಡೆವಲಪ್ ಮಾಡೋದ್ರ ಮುಖಾಂತರ ಯಾವ ರೀತಿಯಾಗಿ ಎವಿಡೆನ್ಸ್ ಬೇಸ್ಡ್ ಪಾಲಿಸಿಯನ್ನು ನಾವು ತರಬಹುದು, ಇದರಿಂದ ಅಕೌಂಟಬಿಲಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಇನ್ನು ಮುಂದಿನದಾಗಿ ಹಾಟ್ ಏರ್, ಡೊನಾಲ್ಡ್ ಟ್ರಂಪ್ ಈಸ್ ಟ್ರೈಂಗ್ ಟು ಟರ್ನ್ ಬ್ಯಾಕ್ ದ ಕ್ಲಾಕ್ ಆನ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ಇಂಟರ್ನ್ಯಾಷನಲ್ ಲೆವೆಲ್, GS ಪೇಪರ್ 3 ನಡೆಯಲ್ಲಿ ಎನ್ವಿರಾನ್ಮೆಂಟಲ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲ್ ನಡೆಯಲ್ಲಿ ರೀಸೆಂಟಾಗಿ ಡೊನಾಲ್ಡ್ ಟ್ರಂಪ್ ಅವರು ತೆಗೆದುಕೊಂಡಿರುವಂಥ ಒಂದು ನಿರ್ಧಾರದ ಆಧಾರದ ಮೇಲೆ ಹೇಗೆ ಇದು ಪ್ರಸ್ತುತವಾಗಿರ್ತಕ್ಕಂಥ ಒಂದು ಎನ್ವಿರಾನ್ಮೆಂಟಲ್ ಕ್ರೈಸಿಸನ್ನು ಇನ್ನೂ ಎನ್ಹಾನ್ಸ್ ಮಾಡುತ್ತೆ ಅಂತ ಗಮನ ಹರಿಸ್ಬೋದು. US ಇವತ್ತು ಯಾವುದೇ ರೀತಿಯಾದಂತಹ ಪಾಲಿಸಿಯನ್ನು ಅನೌನ್ಸ್ ಮಾಡಿದ್ದಾರೆ ಅಂತಂದರೆ, ಯಾವುದೇ ರೀತಿಯಂಥ ರೆಗ್ಯುಲೇಷನ್ಸನ್ನು ಮಾಡ್ತಾ ಇದ್ದಾರೆ, ಏನೋ ಒಂದು ಫ್ರೇಮ್ವರ್ಕನ್ನು ತರ್ತಾ ಇದ್ದಾರೆ ಅಂತಂದರೆ ಇದು ಗ್ಲೋಬಲ್ ಲೆವೆಲಲ್ಲಿ ಸಾಕಷ್ಟು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಅದೇ ರೀತಿಯಾಗಿ ಭಾರತದ ಮೇಲೂ ಇದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಬೋದಲ್ವಾ. ಅದರಲ್ಲೂ ಎಮಿಷನ್ಗೆ ಸಂಬಂಧಪಟ್ಟಂತೆ ಒಂದು ಕಂಟ್ರೋಲ್ ಮಾಡೋದನ್ನು ಹೊರತುಪಡಿಸಿ ಇವರು ರಿವರ್ಸ್ ಗೇರಲ್ಲಿ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಎಮಿಷನನ್ನು ಕಂಟ್ರೋಲ್ ಮಾಡಬೇಕು ಅಂತ ಸಾಕಷ್ಟು ರಾಷ್ಟ್ರಗಳು ಎಫರ್ಟ್ಸನ್ನು ಹಾಕ್ತಾ ಇದೆ. ರಿನ್ಯೂಯಬಲ್ ಎನರ್ಜಿ ಮೇಲೆ ನಾವು ಫೋಕಸನ್ನು ಮಾಡ್ತಾ ಇದ್ದೀವಿ. ಫಾಸಿಲ್ ಫ್ಯೂಯಲ್ಸ್ಗಳ ಮೇಲೆ ಇರ್ತಕ್ಕಂಥ ಒಂದು ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೀವಿ, ಎಫರ್ಟ್ಸನ್ನು ಹಾಕ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಆದರೆ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಇನ್ನೊಂದು ನ್ಯೂಕ್ಲಿಯರ್ ಬಾಂಬನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು. ಇದರಿಂದ ಕಂಟ್ರಿಗಳ ಮೇಲೆ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂತಹ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೂ ಸಹ ಇಂಪ್ಯಾಕ್ಟನ್ನು ಮಾಡುತ್ತೆ. ಜೊತೆಗೆ ಎಮಿಷನ್ ಅಂತ ಬಂದಾಗ ನಾವೆಲ್ಲರೂ ಕಂಟ್ರೋಲ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀವಿ, ಬಟ್ ಈ ಒಂದು ಎಮಿಷನನ್ನು ಎನ್ಹಾನ್ಸ್ ಮಾಡ್ತಕ್ಕಂತಹ ನಿರ್ಧಾರವನ್ನು ಡೊನಾಲ್ಡ್ ಟ್ರಂಪ್ ಅವರು ತೆಗೆದುಕೊಳ್ತಾ ಇದ್ದಾರೆ. ಹಾಗಿದ್ರೆ ಈ ಮೊದಲು ಎಮಿಷನ್ ಕಂಟ್ರೋಲ್ ಮಾಡಲಿಕ್ಕೆ ಯಾವ ರೀತಿಯಾಗಿ US ಸುಪ್ರೀಂ ಕೋರ್ಟ್ ನಿರ್ಧಾರವನ್ನು ತೆಗೆದುಕೊಂಡಿತ್ತು ಅಂತಂದರೆ 2007ರಲ್ಲಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಏಜೆನ್ಸಿಗೆ
ಅದರಲ್ಲೂ ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ನಾವು ಹೇಗಾದರೂ ಮಾಡಿ ಎಮಿಷನ್ ಮಾಡೋದನ್ನು ಕಡಿಮೆ ಮಾಡಬೇಕು. ಗ್ರೀನ್ ಹೌಸ್ ಗ್ಯಾಸಸ್ಗಳು ಏರ್ ಪೊಲ್ಯೂಟೆಂಟ್ಸ್ ಅನ್ನುವಂಥದ್ದಾಗಿ ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ ಕ್ಲೀನ್ ಏರ್ ಆ್ಯಕ್ಟ್ ನಡಿನಲ್ಲಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಕ್ಲೀನ್ ಏರ್ ಆ್ಯಕ್ಟ್ ನಡಿನಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ನಾವು ಏರ್ ಪೊಲ್ಯೂಟೆಂಟ್ಸ್ ಅಂತ ಕರಿತೀವಿ. ಹಾಗಾಗಿ ಇವುಗಳ ಒಂದು ಎಮಿಷನನ್ನು ಕಂಟ್ರೋಲ್ ಮಾಡಬೇಕು. ಬಿಕಾಸ್ ಇದು ಪಬ್ಲಿಕ್ ಹೆಲ್ತ್ ಮೇಲೆ ಸಾಕಷ್ಟು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಕಂಪಲ್ಸರಿ ನಾವು ಏನು ಮಾಡಬೇಕಾಗಿದೆ, ರೆಗ್ಯುಲೇಷನನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಈ ಒಂದು ಪಾಲಿಸಿ ಕಂಪ್ಲೀಟಾಗಿ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಒಂದು ಡೈಮೆನ್ಷನನ್ನೇ ಬದಲು ಮಾಡಿಬಿಡುತ್ತೆ. ಏಕೆಂದರೆ ಗ್ರೀನ್ ಹೌಸ್ ಗ್ಯಾಸಸ್ಗಳಿಂದ ಹೆಲ್ತ್ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ಅವರು ಅನೌನ್ಸ್ ಮಾಡಿದ್ದಾರೆ. ಗ್ರೀನ್ ಹೌಸ್ ಗ್ಯಾಸಸ್ ನಡಿನಲ್ಲಿ ಕಾರ್ಬನ್ ಡೈಆಕ್ಸೈಡು ಇದೆ, ಮೀಥೇನು ಇರೋದನ್ನು ಸಹ ನೋಡ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ಸಾಕಷ್ಟು ಸೆಕ್ಟರ್ಸ್ಗಳು ಆಟೋಮೆಟಿಕಲಿ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಎಮಿಷನ್ಸನ್ನು ಕಂಟ್ರೋಲ್ ಮಾಡುವಂಥ ರೆಗ್ಯುಲೇಷನ್ಸ್ಗಳನ್ನು ತೆಗೆದುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತವೆ. ವೆಹಿಕಲ್ ಸೆಕ್ಟರ್ ಆಗಿರ್ಬೋದು, ಪವರ್ ಪ್ಲಾಂಟ್ ಆಗಿರ್ಬೋದು, ಇಂಡಸ್ಟ್ರೀಸ್ ನಡಿನಲ್ಲಿ ಎಮಿಷನ್ಸನ್ನು ಕಂಟ್ರೋಲ್ ಮಾಡಬೇಕು ಅಂತ ಆಟೋಮೆಟಿಕ್ ಆಕ್ಟಿವೇಶನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. US ತೆಗೆದುಕೊಂಡು ಬಂದಿರತಕ್ಕಂತಹ ಈ ಒಂದು ನಿರ್ಧಾರ ಬೇರೆ ಒಂದು ಸೆಕ್ಟರ್ ಮೇಲೂ ಸಹ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದೆ. ಇದಾದ ನಂತರ 2010ರಲ್ಲಿ US ಫಾರ್ ದ ಫಸ್ಟ್ ಟೈಮ್ ಏನು ಮಾಡುತ್ತೆ ಅಂದರೆ ಒಂದು ಫೆಡರಲ್ ವೆಹಿಕಲ್ ಗ್ರೀನ್ ಹೌಸ್ ಗ್ಯಾಸ್ ಸ್ಟ್ಯಾಂಡರ್ಡ್ಸನ್ನು ಅನೌನ್ಸ್ ಮಾಡುತ್ತೆ. ಇದಾದ ನಂತರ ಪರ್ಟಿಕ್ಯುಲರ್ಲಿ ಒಂದು ಇಂಡಸ್ಟ್ರೀಸಲ್ಲಿ, ಅದರಲ್ಲೂ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದಾಗ ಡಿಫ್ರೆಂಟ್ ಆಗಿರ್ತಕ್ಕಂತಹ ಡಿಸೈನ್ಸ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಬೆಟರ್ ಫ್ಯೂಯಲ್ ಎಫಿಷಿಯನ್ಸಿಯನ್ನು ಎನ್ಶೋರ್ ಮಾಡಲಿಕ್ಕಂತಲೇ ಸ್ಮಾಲ್ ಆಗಿರ್ತಕ್ಕಂಥ ಎಂಜಿನ್ಸ್ಗಳನ್ನು ತಯಾರು ಮಾಡೋದಾಗಿರ್ಬೋದು, ಅಥವಾ ಹೈಬ್ರಿಡ್ ಟೆಕ್ನಾಲಜಿಯನ್ನು ಬಳಕೆ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಲೈಟ್ ವೇಟ್ ಮಟೀರಿಯಲ್ಸ್ಗಳನ್ನು ತರುವಂಥದ್ದಾಗಿರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಪಾಪ್ಯುಲಾರಿಟಿ ಹೆಚ್ಚಾಗಿರೋದನ್ನು ನೋಡ್ತಾ ಇದ್ದೀವಿ. ಒಂದು ಪಾಲಿಸಿಯ ಮುಖಾಂತರ ಯಾವ ರೀತಿಯಂಥ ಚೇಂಜಸ್ಗಳು ಆಗ್ತಾ ಇದೆ, ಇನ್ನೊಂದೆಡೆ ನಾವು ಎಮಿಷನನ್ನು ಸಹ ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಪ್ರಸ್ತುತವಾಗಿ ಡೊನಾಲ್ಡ್ ಟ್ರಂಪ್ ಅವರು ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರ ಅಂತಂದರೆ, ಅವರ ವಿಷನ್ ಯಾವ ರೀತಿಯಾಗಿದೆ ಅಂತಂದರೆ ಕಂಪ್ಲೀಟಾಗಿ ಎಕನಾಮಿಕ್ ವಿಷನನ್ನು ಅವರು ಹೊಂದಿದ್ದಾರೆ. ಇವಾಗ ಹೊಸದಾಗಿ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಅಂತ ಬಂದಾಗ ಫಾಸಿಲ್ ಫ್ಯೂಯಲ್ಸ್ ಮೇಲೆ ಒಂದು ಡಿಪೆಂಡೆನ್ಸಿಯನ್ನು ನಾವು ತೋರಿಸ್ಬೇಕು. ಫಾಸಿಲ್ ಫ್ಯೂಯಲ್ ಬೇಸ್ಡ್ ಆಗಿರ್ತಕ್ಕಂತಹ ಇಂಡಸ್ಟ್ರಿಯನ್ನು ನಾವು ಡೆವಲಪ್ ಮಾಡಬೇಕು. ಏಕೆಂದರೆ ಚೀಪ್ ಆಗಿರ್ತಕ್ಕಂಥ ಒಂದು ಫ್ಯೂಯಲ್ ಆಗುತ್ತೆ, ಮೋರ್ ಇಂಡಸ್ಟ್ರೀಸ್ಗಳು ಡೆವಲಪ್ ಆಗುತ್ತೆ, ಬಿಗ್ಗರ್ ವೆಹಿಕಲ್ಸ್ಗಳನ್ನು ಡೆವಲಪ್ ಮಾಡ್ಬೋದು, ಕನ್ಸ್ಯೂಮರ್ ಲೆವೆಲಲ್ಲೂ ಡಿಮಾಂಡ್ ಕ್ರಿಯೇಟ್ ಆಗುತ್ತೆ, ಆಯಿಲ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಜಾಬ್ಸ್ಗಳು ಕ್ರಿಯೇಟ್ ಆಗುತ್ತೆ ಅನ್ನುವಂಥ ಒಂದು ವಿಷನನ್ನು ಹೊಂದಿದ್ದಾರೆ. ಹಾಗಾಗಿ ಈ ಮೊದಲು ಕ್ಲೈಮೇಟ್ ರೆಗ್ಯುಲೇಷನ್ಗೆ ಇರ್ತಕ್ಕಂಥ ಒಂದು ಫ್ರೇಮ್ವರ್ಕನ್ನು ಅವರು ಸೈಡ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಶಾರ್ಟ್ ಟರ್ಮಲ್ಲಿ ಇದು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡ್ಬೋದು, ಆದರೆ ಲಾಂಗ್ ಟರ್ಮಲ್ಲಿ ಕ್ಲೈಮೇಟ್ ಮೇಲೆ ಸಾಕಷ್ಟು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಹಾಗೂ ಟೆಕ್ನಾಲಜಿಕಲಿ ಒಂದು ಕಾಂಪಿಟೇಟಿವ್ನೆಸ್ಸನ್ನು ಸಹ ಇದು ಕ್ರಿಯೇಟ್ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚು. ಭಾರತಕ್ಕೂ ಸಹ ಇದು ಇಂಪ್ಯಾಕ್ಟ್ ಆಗುತ್ತೆ. ಇವಾಗ ನೋಡಿ, US ತಂದಿರುವಂಥ ಈ ಒಂದು ರೆಗ್ಯುಲೇಷನ್ ಆಟೋಮೆಟಿಕ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇವಾಗ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದ್ದಾವಲ್ಲ, ಅವುಗಳ ಒಂದು ಪ್ರೈಸು ಆಟೋಮೆಟಿಕ್ಲಿ ಫಾಲ್ ಡೌನ್ ಆಗೋದನ್ನು ಗಮನ ಹರಿಸ್ಬೋದು ಅಲ್ವಾ. ಕ್ಲೈಮೇಟ್ ಡಿಪ್ಲೊಮೆಸಿ ಇನ್ನೂ ವೀಕ್ ಆಗುತ್ತೆ. ರೀಸೆಂಟ್ಲಿ US ಸಹ ಸಾಕಷ್ಟು ಕ್ಲೈಮೇಟ್ ಕನ್ವೆನ್ಷನಿಂದ ಹೊರಗೆ ಬಂದಿರೋದನ್ನು ನೋಡ್ತಾ ಇದ್ದೀವಿ. ಗ್ಲೋಬಲ್ ಲೆವೆಲಲ್ಲಿ ಅವರು ಯಾವ ರೀತಿಯಂಥ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲ. ಪ್ರಸ್ತುತವಾಗಿ ಡೊನಾಲ್ಡ್ ಟ್ರಂಪ್ ಅವರು ಯಾವ ರೀತಿಯಾಗಿ ಪಾಲಿಸಿ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ, ಸೊ ಅವರ ಒಂದು ಪೊಲಿಟಿಕಲ್ ಚಾಯ್ಸ್ ಯಾವ ರೀತಿಯಾಗಿದೆ, ಅದರಲ್ಲೂ ಕ್ಲೈಮೇಟ್ ರೆಗ್ಯುಲೇಷನ್ ಅಂತ ಬಂದಾಗ ಗ್ಲೋಬಲ್ ಲೆವೆಲಲ್ಲಿ ಇರ್ತಾ ಇರುವಂಥ ಒಂದು ಫ್ರೇಮ್ವರ್ಕನ್ನೇ ಬದಲಾವಣೆ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತಹ ಒಂದು ಸ್ಥಿತಿಗತಿಯನ್ನು ನಾವಿಲ್ಲಿ ಕಾಣ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ, ವೈ ಇಸ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಯಾಕ್ಟ್ ಸಮಿಟ್ 2026 considered as unique among previous artificial intelligence summits? Option A ನಡಿಯಲ್ಲಿ ಫಸ್ಟ್ ಸಮಿಟ್ ಆರ್ಗನೈಸ್ಡ್ ಬೈ ಪ್ರೈವೇಟ್ ಕಂಪನೀಸ್. ಆಪ್ಷನ್ ಬಿ ನಲ್ಲಿ ಫಸ್ಟ್ ಸಮಿಟ್ ಫೋಕಸಿಂಗ್ ಓನ್ಲಿ ಆನ್ ಮಿಲಿಟರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಫಸ್ಟ್ ಸಮಿಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್ಸ್ ಹೋಸ್ಟೆಡ್ ಇನ್ ಅ ಗ್ಲೋಬಲ್ ಸೌತ್ ಕಂಟ್ರಿ. ಆಪ್ಷನ್ ಡಿ ಯಲ್ಲಿ ಫಸ್ಟ್ ಸಮಿಟ್ ಅಟೆಂಡೆಡ್ ಬೈ ದ UN. ಈ 4 ಆಪ್ಷನಲ್ಲಿ ಸರಿಯಾದಂತಹ ಆಪ್ಷನನ್ನು ಚೂಸ್ ಮಾಡಿ ಕಮೆಂಟ್ ಸೆಕ್ಷನ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.